ಕೂಡ ಭಾರತ ಆ ಒಂದು ಸ್ಟೇಡಿಯಂನಲ್ಲಿ ಆಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಒಂದು ಏನು ಕ್ರಿಕೆಟ್ ಆಡಿದ್ರಲ್ಲ ಅದೆಲ್ಲವೂ ಕೂಡ ಒಂದು ಕಡೆ ಔಟ್ ಆದಿದಂತಹ ಸಂದರ್ಭಗಳು ಕೂಡ ನಾವು ಗಮನಿಸ್ಕೊಳ್ತಾ ಬಂದಿದ್ದೀವಿ. ವಿನ್ ಆಗುವಂತಹ ಪ್ರಮೇಯನೇ ಕೂಡ ಬಂದಿಲ್ಲ. ಆದರೂ ಕೂಡ ಈ ಬಾರಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆಲ್ಲಲೇಬೇಕು, ಗೆಲ್ಲುವಂತಹ ನಿರೀಕ್ಷೆಯನ್ನು ಕೂಡ ಭಾರತ ಇಟ್ಕೊಂಡಿದೆ. ಇಲ್ಲಿಯವರೆಗೂ ಕೂಡ ಸಕ್ಸಸ್ಫುಲ್ ಆಗಿ ಬಂದಿರುವಂತಹ ಭಾರತ ಇವತ್ತು ಗೆಲ್ಲಲೇಬೇಕು, 25 ವರ್ಷಗಳ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಇನ್ನು ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಬೆಳಿಗ್ಗೆಯಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲೇ ಒಂದಷ್ಟು ಸೆಣಸಾಟಗಳು ಕೂಡ ನಡೀತಾ ಇದೆ. ಯಾರು ಗೆಲ್ಲಬಹುದು, ಯಾವ ರೀತಿಯಾಗಿ ಪಿಚ್ ಇದೆ, ಅದೇ ರೀತಿಯಾಗಿ ಯಾವೆಲ್ಲ ನಾಯಕರು ಫೀಲ್ಡ್ಗೆ ಇಳಿತಾ ಇದ್ದಾರೆ, ವಿರಾಟ್ ಕೊಹ್ಲಿ 100 ಸೆಂಚುರಿಯನ್ನು ಬಾರಿಸ್ತಾರಾ ಇಲ್ವಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಅದೇ ರೀತಿಯಾಗಿ ಕುತೂಹಲಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಇನ್ನು ನಮ್ಮ ಕಲೀಗ್ಸ್ ಎಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಪಂದ್ಯ ಆರಂಭ ಆಗುವುದಕ್ಕೆ ಕಾಯ್ತಾ ಕೂತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ನಾವು ಕೂಡ ಮಾಡ್ಕೊಳ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಕಲೀಗ್ಸ್ಗಳೆಲ್ಲರನ್ನೂ ಕೂಡ ನಾನು ಒಬ್ಬೊಬ್ಬರನ್ನಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಎಕ್ಸ್ಪೆಕ್ಟೇಷನ್ಸ್ ಮತ್ತು ಈ ಒಂದು ಪಂದ್ಯ ಯಾವ ರೀತಿಯಾಗಿ ನಡೆಯುತ್ತೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಡೆದ್ರೆ ಚೆನ್ನಾಗಿರುತ್ತೆ, ನಾವು ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇಟ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕಲೀಗ್ಸ್ಗಳನ್ನೆಲ್ಲರೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಯಶವಂತ್. ಹಾಯ್ ಮ್ಯಾಮ್. ಇವತ್ತು ಬಹಳ ನಿರೀಕ್ಷಿತ ಪಂದ್ಯ ಅಂತಲೇ ಹೇಳ್ಬೋದು. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ನಡೀತಾ ಇರುವಂತಹ ಪಂದ್ಯ 25 ವರ್ಷಗಳ ಸೇಡನ್ನು ತೀರಿಸ್ಕೊಳ್ಬೇಕು. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಇವತ್ತು? ತುಂಬಾ ಡಿಫ್ರೆಂಟ್ ಫೀಲಿಂಗ್ ಇದೆ. ಲೈಕ್ ಯಾವ ಥರ ಅಂದರೆ ಈ ಯಾವ್ದಾರ ಹುಡುಗನ ಅಥವಾ ಹುಡುಗಿನ ಪ್ರಪೋಸ್ ಮಾಡಿದಾಗ ಅವ್ರು ಕೊಡ್ತಾರೆ ರಿಯಾಕ್ಷನ್, ಯಾವ ಥರ ರಿಯಾಕ್ಷನ್ ಬರುತ್ತೆ ಅಂತ ಎಕ್ಸೈಟ್ಮೆಂಟ್ ಎಲ್ಲ ಇರ್ತಾರಲ್ಲ, ಆ ಥರ ಎಕ್ಸೈಟ್ಮೆಂಟಲ್ಲಿ ಇವತ್ತು ಏನಾಗುತ್ತೆ ಅನ್ನೋ ಒಂದು ದೊಡ್ಡ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಸೊ ಏನೇ ಆಗಲಿ, ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಓಕೆ, ಪ್ರತಿಯೊಬ್ಬರೂ ಕೂಡ ಅದೇ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು, ಭಾರತ ಶತಾಯಗತಾಯವಾಗಿ ಗೆಲ್ಲಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರತಿಯೊಬ್ಬರು ಎಂಪ್ಲಾಯೀಸ್ಗಳು ಕೂಡ ವಿಶ್ ಮಾಡ್ತಾ ಇದ್ದಾರೆ ಭಾರತ ಗೆಲ್ಲಬೇಕು ಅಂತ ಹೇಳಿ. ಏನು ಹೇಳ್ತೀರಿ? ಇವತ್ತು ಭಾರತ ನ್ಯೂಜಿಲೆಂಡ್ ಪಂದ್ಯ ಇದೆ, ಸೊ ಏನು ನಿರೀಕ್ಷೆ ಮಾಡ್ತಿದ್ದೀರಿ? ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ನಮ್ಮ ಬಿಟ್ಟ ಮೇಲೆ ಸೆಂಚುರಿ ಬರೆಸಿ ಟೀಮ್ ಇಂಡಿಯಾ ಗೆಲುವಿಗೆ ಅಮೋಘವಾದಂಥ ಗೆಲುವಿಗೆ ಕೊಡುಗೆ ನೀಡ್ತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಇದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಓಕೆ, ಇನ್ನು ವಿರಾಟ್ ಕೊಹ್ಲಿ ಅವರ ಮೇಲೆ ಕೂಡ ಭಾಳಷ್ಟು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಅವರು ಇವತ್ತು ಸೆಂಚುರಿ ಬಾರಿಸ್ತಾರೆ ಅಂತ ಹೇಳಿ. ಎಸ್, ನೀವು ಶಿವ ಅವರೇ ಏನು ಹೇಳ್ತೀರಿ ಇವತ್ತಿನ ಮ್ಯಾಚ್ ಬಗ್ಗೆ? ಮ್ಯಾಚ್ ಬಗ್ಗೆ ಲಾಸ್ಟ್ ಟೈಮ್ ನಾನು ನೋಡಿದ್ದು ಸೆಂಚುರಿ ಹೊಡೆದಿದ್ದು ಧೋನಿ ಸ್ಟೈಲು. ಬಟ್ ಈಗ ನಾನು ವಿರಾಟ್ದು ನೋಡ್ತಾ ಇರೋದು ಮೇನ್ಲಿ. ಕೊಹ್ಲಿ ಸೆಂಚುರಿ ಹೊಡಿಬೇಕು ಅನ್ನೋದು ನಂದು ಜಾಸ್ತಿ ಆಸೆ ಇರೋದು. ಕೊಹ್ಲಿ ಸೆಂಚುರಿ ಹೌದು ಆಸೆ ಜಾಸ್ತಿ. ಓಕೆ, ನೋಡಿದ್ರೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಒಂದು ಕಡೆ ಬೌಲಿಂಗಲ್ಲಿ ನಾವು ಹಿಂದೆ ಇದ್ದೀವಿ ಅಂತ ಕೂಡ ಕೇಳಲ್ಪಡ್ತಾ ಇರುವಂಥದ್ದು. ಆದರೆ ಈ ಬಾರಿ ಕೂಡ ಆ ಒಂದು ನಿರೀಕ್ಷೆಯನ್ನು ಮೀರಿ ನಾವು ಅಂದರೆ ಅದು ಏನು ಬೌಲಿಂಗನ್ನು ನಾವು ತಲುಪೋದಿಲ್ಲ ಅನ್ನುವಂತಹ ನಿರೀಕ್ಷೆ ಏನಿದೆಯೋ ಅದನ್ನು ಹುಸಿ ಮಾಡುತ್ತೆ ನಮ್ಮ ಟೀಮ್ ಇಂಡಿಯಾ ಅಂತ ಕೂಡ. ನಮ್ಮ ಮಹಿಳೆಯರನ್ನು ಕೇಳ್ತಾ ಹೋಗೋಣ. ಏನು ಹೇಳ್ತೀರಿ ಇವತ್ತಿನ ಭಾರತ ನ್ಯೂಜಿಲೆಂಡ್ ಪಂದ್ಯದ ಬಗ್ಗೆ? ತುಂಬ ಎಕ್ಸೈಟ್ಮೆಂಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವು ವೆಯ್ಟ್ ಮಾಡ್ತಿದ್ದೀವಿ ಇಂಡಿಯಾ ವಿನ್ ಆಗಲಿ, ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು, ಖುಷಿಯಾಗೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನೋಡೋಣ ಯಾವ ಥರ ಮ್ಯಾಚ್ ನಡೆಯುತ್ತೆ ಅಂತ. ಓಕೆ, ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಭಾರತ ನ್ಯೂಜಿಲೆಂಡ್ ಪಂದ್ಯ ಯಾವಾಗ ಆರಂಭ ಆಗುತ್ತೆ, ಎಷ್ಟೊತ್ತಾಗುತ್ತೋ ಟೈಮ್ ಯಾವಾಗ ಆಗುತ್ತೆ ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ನ್ಯೂಜಿಲೆಂಡ್ ಮತ್ತು ಭಾರತದ ನಡುವೆ ಪಂದ್ಯ ನಡೀತಾ ಇದೆ. ನೀವೇನು ಹೇಳ್ತೀರಿ, ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್? ನಮಗೆ ಶಮಿ ಮತ್ತು ಚಕ್ರವರ್ತಿ ಮೇಲೆ ತುಂಬ ವಿಶ್ವಾಸ ಇದೆ. ಹಂಗೆ ವಿರಾಟ್ ಕೊಹ್ಲಿ ಕೂಡ ಇವತ್ತು 100 ಹೊಡಿತಾರಂತ ಭರವಸೆ ಇದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಓಕೆ, ಶಮಿ ಅವರ ಮೇಲೆ ಬಹಳ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಬೇಡಿಕೆ. ಇದು ನೀವೇನು ಹೇಳ್ತೀರಿ? ಇವತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ, ಅದೇ ರೀತಿಯಾಗಿ KL ರಾಹುಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ಪಿನ್ ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ ಮುಂಚೆಯಿಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಇದು ಇವತ್ತು ಸ್ಪಿನ್ನರ್ಗಳದ್ದು ಮ್ಯಾಚ್ ಆಗಲಿದೆ ಅಂತ ಹೇಳ್ಬೋದು. ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? 2017 ನಂತರ 23, 24, 25 ಈ ಸತತ 3 ವರ್ಷವೂ ಇಂಡಿಯಾ ಫೈನಲಿಗೆ ಹೋಗಿದೆ. ಆದರೆ ಇವತ್ತು ಮ್ಯಾಚ್ನಲ್ಲಿ ಟಾಸು ಭಾಳ ಪ್ರಾಮುಖ್ಯತೆ ವಹಿಸುತ್ತೆ. ಏಕೆಂದರೆ ಟಾಸ್ ಗೆದ್ದರೆ ನಮಗೆ ಅಡ್ವಾಂಟೇಜ್ ಇರುತ್ತೆ. ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ತಂಡಕ್ಕೆ ಒತ್ತಡ ಇರಲ್ಲ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದರೆ ಚೇಸಿಂಗ್ನಲ್ಲಿ ಈಗ ವಿರಾಟ್ ಕೊಹ್ಲಿ ಏನೇ ಚೇಸ್ ಮಾಡಿದರೂ ಕೂಡ
ಫೈನಲಲ್ಲಿ ಅವರು ಚೇಸ್ ಮಾಡುವಾಗ ಬೇಗ ಔಟ್ ಆಗಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್ ಅವರೆಲ್ಲ. ಅದ್ರ ಪರವಾಗಿ ನೋಡಿದ್ರೆ ನಾವು ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದರೆ ಒಂದು 280, 300 ಹೊಡೆದ್ರೆ ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆ ಅಂತ. ಓಕೆ 230ರಿಂದ 250 ಹೊಡೆದ್ರೆ 280ರಿಂದ 300. 280ರಿಂದ 300 ಹೊಡೆದ್ರೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಜಾಸ್ತಿ ಇದೆ. ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್. ಹಾಂ. ಓಕೆ, ಇನ್ನು ಮತ್ತೊಬ್ಬರು ನಮ್ಮ ಮಹಿಳೆಯರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ಕೊಳ್ತಾ ಹೋಗೋಣ. ಟೀಮ್ ಇಂಡಿಯಾ ಬಗ್ಗೆ ಏನು ಹೇಳ್ತೀರಿ? ತುಂಬ ಎಕ್ಸೈಟ್ಮೆಂಟ್ ಇದೆ, ಕಾಯ್ತಾ ಇದ್ದೀವಿ ನಾವು ಈ ಮ್ಯಾಚ್ಗೆ. ಎಸ್, ತುಂಬ ಎಕ್ಸೈಟ್ಮೆಂಟಿಂದ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಈ ಬಾರಿ ಪ್ರತಿ ಬಾರಿಯೂ ಕೂಡ ಫೈನಲ್ಗೆ ಬಂದಂತಹ ಸಂದರ್ಭದಲ್ಲಿ ನಾವು ಎಡುತ್ತಾ ಇದ್ದೀವಿ, ಆದರೆ ಈ ಬಾರಿ ಎಡವಬಾರ್ದು, ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಾಗಿದೆ. ಚರಣ್ ಇದ್ದಾರೆ, ಚರಣ ಕೂಡ ಮಾತನಾಡಿಸ್ತಾ ಹೋಗೋಣ. ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಮಾತು. ಲಾಸ್ಟ್ ಟೈಮು ನ್ಯೂಜಿಲೆಂಡ್ ಮೇಲೆ ಆಡಿದಾಗ ನಾವು ಫಸ್ಟ್ ಬ್ಯಾಟ್ ಮಾಡಿದ್ವಿ, 250 ಸ್ಕೋರ್ ಮಾಡಿದ್ವಿ. ಸೊ ಅದನ್ನು ನೋಡಿದ್ರೆ ಬೌಲಿಂಗ್ ಚೆನ್ನಾಗಿದೆ, ನ್ಯೂಜಿಲೆಂಡ್ದು ಬೌಲಿಂಗ್ ಚೆನ್ನಾಗಿದೆ. ಈ ಸಲ ನಾವು ನನ್ನ ಪ್ರಕಾರ ಇಂಡಿಯಾ ಚೇಸ್ ಮಾಡಬೇಕು, ಯಾಕಂತ ಹೇಳಿದರೆ ಅವ್ರನ್ನ ಕಟ್ಟಿ ಹಾಕಿರೋದ್ರಿಂದ ಈ ಸಲ ನಾವು ಅವ್ರನ್ನ ಲೋ ಸ್ಕೋರ್ಗೆ ಕಟ್ಟಿ ಹಾಕ್ತೀವಿ. ಆಮೇಲೆ ಓಪನಿಂಗ್ ಗಿಲ್ಲಿ ಮತ್ತು ರೋಹಿತ್ ಏನು ಬರ್ತಾರೆ, ಒಳ್ಳೆ ಬ್ಯಾಟಿಂಗ್ ಆಡಿದರೆ, ಒಳ್ಳೆ ಓಪನಿಂಗ್ ಕೊಟ್ಟರೆ ಒಳ್ಳೆ ಸ್ಕೋರ್ ಬರುತ್ತೆ. ಸೊ ಆಮೇಲೆ ಮಿಡ್ ಆರ್ಡರ್ ಕೂಡ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಬರ್ತಾರೆ, KL ರಾಹುಲ್ ಬರ್ತಾರೆ, ಆಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಜಡೇಜಾ ಬರ್ತಾರೆ, ಒಳ್ಳೆ ಇದೆ. ಅದೇ ರೀತಿ ಬೌಲಿಂಗಲ್ಲೂ ಒಳ್ಳೆ ಸ್ಪೆಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಯಾಕಂತ ಹೇಳಿದರೆ ಭಾನುವಾರ ಬೇರೆ, ಸಂಡೇ ಚಿಲ್ಲಾಗಿ ಮ್ಯಾಚನ್ನು ನೋಡಬೇಕಾದ್ರೆ ಡ್ಯೂಟಿ ಇದೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಗೆದ್ದೇ ಗೆಲ್ತೆ, ಈ ಸಲ ಕಪ್ ನಮ್ಮದೇ. ಓಕೆ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು ಇದೆ, ಭಾರತ ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಾಗಿರುವಂಥದ್ದು. ಇನ್ನು ನಮ್ಮ ಚಂದನ ಅವರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಚಂದನ, ಈ ಬಾರಿ ಶತಾಯಗತಾಯವಾಗಿ ಭಾರತ ಗೆಲ್ಲಬೇಕು, ಅದೇ ರೀತಿಯಾಗಿ ಪ್ರೆಷರ್ ಕೂಡ ಇದೆ.